30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಚನ್ನಗಿರಿ ನಗರವನ್ನ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಕರೆಯನ್ನ ಕೊಡಲಾಗಿದೆ. ಇವತ್ತು ಬಂದ್ ಕೂಡ ಮಾಡಲಾಗ್ತದೆ. 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ಖಂಡಿಸಿ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂಥದ್ದು. ಆರೋಪಿ ಅಮ್ಜದ್ಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಒತ್ತಾಯವನ್ನ ಮಾಡಲಾಗ್ತದೆ. ಹಿಂದೂ ಪರ ಸಂಘಟನೆಗಳಿಂದ ಚನ್ನಗಿರಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರ ಬಂದ್ ಆಗಿದೆ. ಇವತ್ತು ಅಡಿಕೆ ನಾಡು ಚನ್ನಗಿರಿಯಲ್ಲಿ ಅಮ್ಜದ್ ಅನ್ನೋನ ಮೇಲೆ 30ಕ್ಕೂ ಅಧಿಕ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂಥ ಆರೋಪ ಇರುವಂಥದ್ದು. ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿ ಚನ್ನಗಿರಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವೊಂದು ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಊರುಬಾಗಿಲು ಆಂಜನೇಯ ದೇವಸ್ಥಾನದಿಂದ ಹಿಡಿದು ಚನ್ನಗಿರಿ ನಗರ ಬೀದಿಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಶ್ರೀರಾಮ ಸೇನೆ, ಹಿಂದೂ ಜಾಗರಣ ವೇದಿಕೆ ಹಲವಾರು ಸಂಘಟನೆಗಳು ಸೇರಿ ಮಾತೃಮಂಡಳಿ ಎಲ್ಲ ಸಂಘಟನೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾಳೆ ಚನ್ನಗಿರಿ ಈ ಅಮ್ಜದ್ ಏನಿದೆಯಾ ಈ ಕೃತ್ಯ ನಡೆಸಿದರೆ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಜಾಮೀನು ಸಿಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತ ಬಂದು ಯಾವುದೇ ಗಲಾಟೆ ಇರೋದಿಲ್ಲ, ಶಾಂತಯುತವಾಗಿ ಬಂದ್ ಮಾಡ್ತಾ ಇದ್ದೀವಿ. ಮುಂದೆ ಈಗ ಆಗಬಾರ್ದು, ಈಗ ಆಗಿರೋ ವಿಡಿಯೋ ಇದೆಯಲ್ಲ, ಈ ವಿಡಿಯೋಗಳು ಅತಿ ಹೆಚ್ಚು ಮತ್ತೆ ಶೇರ್ ಆಗಬಾರ್ದು. ಒಂದು ಹೆಣ್ಮಕ್ಳು ಭವಿಷ್ಯ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವೈರ್ನೆಸ್ ಮೂಡಿಸ್ಬೇಕು. ನಮ್ಮ ಹಿಂದೂ ಹೆಣ್ಮಕ್ಳಿಗೆ ಒಬ್ಬ ವ್ಯಕ್ತಿಯಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅವನು ಬರೀ ಹಿಂದೂ ಹೆಣ್ಮಕ್ಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅವನು ಅವರಿಗೋಸ್ಕರ ಈ ಥರ ಮಾಡಿದ್ದೆ. ಊರುಬಾಗಿಲು ಆಂಜನೇಯ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಅಮ್ಜದ್ ಅನ್ನೋನ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಚನ್ನಗಿರಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಯಾವ ರೀತಿಯಾಗಿ ಬಂದ್ ನಡೀತಾ ಇರುವಂತದ್ದು, ಪ್ರತಿಕ್ರಿಯೆ ಯಾವ ರೀತಿಯಾಗಿದೆ ಅಲ್ಲಿ ಚನ್ನಗಿರಿಲಿ? ಹೌದು ಪೃಥ್ವಿರಾಜ್, ಏನು ಸ್ವಯಂ ಪ್ರೇರಿತ ಬಂದ್ಗೆ ಇವತ್ತು ಚನ್ನಗಿರಿ ಪಟ್ಟಣಕ್ಕೆ ಕರೆ ಕೊಟ್ಟಿದ್ರು ವಿವಿಧ ಸಂಘಟನೆಗಳು, ಕನ್ನಡಪರ ಹೋರಾಟಗಾರರು ಎಲ್ಲರೂ ಕೂಡ. ಪ್ರತಿಕ್ರಿಯೆ ಉತ್ತಮವಾಗಿ ಪ್ರತಿಕ್ರಿಯೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಿನ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಎಲ್ಲವನ್ನು ಯಾರು ಕೂಡ ತೆರೆದಿಲ್ಲ. ಈಗಾಗಲೇ ಏನು ಅಲ್ಲಿ ಕನ್ನಡಪರ ಕೆಲ ಸಂಘಟನೆಗಳು ಕೂಡ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶವನ್ನ ಹೊರ ಹಾಕ್ತಾ ಇದಾರೆ. ಅಂದ್ರೆ ಏನು ಅಮ್ಜದ್ ಏನಿದ್ದಾನೆ, ಅಮ್ಜದ್ನ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು, ಅವನ ಪರವಾಗಿ ಕೂಡ ಯಾರು ಕೂಡ ವಾದವನ್ನು ಮಾಡಬಾರ್ದು. ಅದಲ್ಲದೆ ಕೂಡ ಏನು ಈತನ ಜೊತೆಗೆ ಇನ್ನೊಂದಿಷ್ಟು ಜನ ಈತನಿಗೆ ಸಹಕರಿಸಿದವರು ಕೂಡ ಇದ್ದಾರೆ. ಹಾಗಾಗಿ ಅವ್ರನ್ನು ಕೂಡ ಬಂಧನ ಮಾಡಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಲ್ಲದೆ ಕೂಡ ಏನು ಶ್ರೀರಾಮ್ ಸೇನೆ ಇರ್ಬೋದು, ಬಜರಂಗ ದಳ, VHP ಇರ್ಬೋದು, ಎಲ್ಲೂ ಕೂಡ ಇವತ್ತು 11 ಗಂಟೆಗೆ ಆಂಜನೇಯ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಮೂಲಕ ಒಂದು ಮನವಿಯನ್ನ ಸಲ್ಲಿಸಲಿದ್ದಾರೆ ಪೃಥ್ವಿರಾಜ್. ಸದ್ಯಕ್ಕೆ ಈಗ ಆರಂಭವಾಗಿದೆ. ಇನ್ನು 10 ಗಂಟೆ ನಂತರ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಭಾಗಿಯಾಗಿದ್ದಾರೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿ.